ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಿಗುರು ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಫಸ್ಟು ಎಲ್ರಿಗೂ ಇಷ್ಟ ಆಗೋ ಹೋಮ್ ಮೇಡ್ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಜಾರ್ಗೆ 1 ಬೆಳ್ಳುಳ್ಳಿ, 1 ಈರುಳ್ಳಿ, 2 ಇಂಚಷ್ಟು ಶುಂಠಿ, ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ, 3 ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಪೇಸ್ಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಕೊತಾ ಇದ್ದೀನಿ. ಯಾವ್ದು ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿರ್ತೀವಲ್ಲ ಆ ಕುಕ್ಕರ್ ಇಟ್ಕೊತಾ ಇದ್ದೀನಿ. ಸೊ ಕುಕ್ಕರ್ಗೆ ಒಂದು 2-3 ಸ್ಪೂನಷ್ಟು ಎಣ್ಣೆ ಬಿಟ್ಟು, ಜಾಸ್ತಿ ಎಣ್ಣೆ ಬಿಡೋದು ಬೇಡ, ಬಿಕಾಸ್ ಚಿಕನ್ನಲ್ಲೂ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಆದ್ದರಿಂದ 4 ಸ್ಪೂನಷ್ಟು ಎಣ್ಣೆ ಬಿಟ್ಕೊಂಡಿದ್ದೀನಿ ಇಲ್ಲಿ ಟೇಬಲ್ ಸ್ಪೂನಲ್ಲಿ. ಸೊ ಆಫ್ಟರ್ ದಟ್ 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ, ಹೋಲ್ ಸ್ಪೈಸಸ್, ಪಲಾವ್ ಎಲೆ, ಮರಾಠಿ ಮೊಗ್ಗು, ನಿಮ್ಗೆ ಏನೇನು ಬೇಕೋ, ಪಲಾವ್ಗೆ ಹಾಕ್ತಿರಲ್ಲ ಮಾಮೂಲು ಸ್ಪೈಸಸ್ಸು, ಸೊ ಆ ಥರ. ನಾನು ಸ್ಪೈಸಸ್ ನಮ್ಮ ಮನೇಲಿ ಜಾಸ್ತಿ ಇಷ್ಟಪಡಲ್ಲ, ಆದ್ದರಿಂದ ಎಲ್ಲ ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ. 2 ಪಲಾವ್ ಎಲೆ, 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ, 1/4 ಸ್ಪೂನಷ್ಟು ಸೋಂಪು, ಇಷ್ಟು ಹಾಕ್ಕೊಂಡು ಒಂಚೂರು ಬಿಸಿ ಆದಮೇಲೆ ಎಣ್ಣೆಯಲ್ಲಿ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಅರಿಶಿನ ಪುಡಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ. ಸೊ ಈ ಪೇಸ್ಟ್ ಒಂದು 2 ಮಿನಿಟ್ಸ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆ ಬೆಳ್ಳುಳ್ಳಿ ಶುಂಠಿದು ಹಸಿ ವಾಸನೆ ಹೋಗಬೇಕು, ಅಷ್ಟು ಫ್ರೈ ಆಗಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈ ಥರ ಒಂಚೂರು ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಈ ಥರ ಫ್ರೈ ಆದಮೇಲೆ ನಾವು ಚಿಕನ್ ಹಾಕ್ಕೋಬೇಕು. ಸೊ ನಿಮಗೆ ಎಷ್ಟು ಬೇಕು, ನಾನಿಲ್ಲಿ ಮಾಡ್ತಾ ಇರೋದು ಒಂದೇ ಟೈಮ್ಗೆ 1.5 ಪಾವು ಗ್ಲಾಸು, 1.5 ಗ್ಲಾಸ್ ಅಷ್ಟು ಮಾತ್ರ ಅಕ್ಕಿ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಅರ್ಧ kg ಜಾಸ್ತಿ ಚಿಕನ್ ಹಾಕ್ಕೊಂಡಿದ್ದೀನಿ ನಾನು. ಸೊ ಈ ಪೇಸ್ಟ್ಗೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಫ್ರೈ ಮಾಡಬೇಕಾದಾಗೇ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ರೆ ಸೊ ಚಿಕನ್ಗೂ ಚೆನ್ನಾಗಿ ಉಪ್ಪಿಡ್ಕೊಳ್ಳುತ್ತೆ, ಸಪ್ಪೆ ಬರಲ್ಲ. ಚಿಕನ್ ಸ್ವಲ್ಪ ಈಗ ನೀರು ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿರೋದ್ರಿಂದ. ಸೊ ನೀರೆಲ್ಲ ಒಂಚೂರು ಡ್ರೈ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಬಿರಿಯಾನಿ ಒಳ್ಳೆ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ನಾವಿಲ್ಲಿ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಒಂದು 6 ಹಾಕ್ಕೊಂಡಿದ್ದೀನಿ, ತುಂಬ ಚಿಕ್ಕದಿದೆ ಮೆಣಸಿನ್ಕಾಯಿ 6, ಚಕ್ಕೆ ಒಂದು 4 ಪೀಸು, ಲವಂಗ 4 ಪೀಸು, 1 ಫುಲ್ ಟೊಮೊಟೊ, 1 ಹಿಡಿ ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗೇ ಬರುತ್ತೆ, 1 ಹಿಡಿಯಷ್ಟು ಕೊತ್ತಂಬರಿ. ಸೊ ನಿಮ್ಗಿನ್ನ ಗ್ರೀನ್ ಕಲರ್ ಬೇಕು ಅನ್ಸಿದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ನಾನಿಲ್ಲಿ ಬಳಸ್ತಿಲ್ಲ, ಫುಲ್ ಗ್ರೀನ್ ಕಲರೇ ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ನಾವು ಈಗ ಏನು ಮಸಾಲೆ ರುಬ್ಕೊಂಡಿದ್ದೋ ಆ ಮಸಾಲೆನ ಹಾಕಿ ಒಂದು 2 ಮಿನಿಟ್ಸು ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಕಾಸ್ ಚಿಕನ್ಗೂ ಈ ಮಸಾಲೆ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಅಬ್ಸರ್ವ್ ಆಗುತ್ತೆ. ಒಂದು 2-3 ಮಿನಿಟ್ಸು ಮಸಾಲೆ ಜೊತೆ ಚಿಕನ್ ಬೇಯಬೇಕು. ಸೊ ಚೆನ್ನಾಗಿ ಬೆಂದಾದಮೇಲೆ ನಾವಿಲ್ಲಿ ನೆಕ್ಸ್ಟ್ ಅಕ್ಕಿ ತೊಳೆದಿಟ್ಕೊಂಡಿದ್ದೆ. ನಾನೇನಿಲ್ಲ ಅಕ್ಕಿ ನೆನೆ ಹಾಕಿಲ್ಲ, ಬಿಕಾಸ್ ನಾನು ಬಾಸ್ಮತಿ ಅಕ್ಕಿ ಏನು ಬಳಸ್ತಿಲ್ಲ, ನಾರ್ಮಲ್ ಅಕ್ಕಿನೇ ಬಳಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಎಲ್ಲ ಕುದ್ದ ಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರ್ತೀವಿ. ನಾನಿಲ್ಲಿ 1.5 ಪಾವಷ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿನ. ಸೊ ಚಿಕನ್ ಫ್ರೈ ಮಾಡಬೇಕಾದಾಗೇ ನಾನಿಲ್ಲಿ ಧನಿಯಾ ಪುಡಿ ಹಾಕೋಬೇಕಿತ್ತು, ಅದು ಮಿಸ್ ಮಾಡಿಬಿಟ್ಟೆ, ಮರ್ತುಬಿಟ್ಟೆ. ಸೊ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನು ಈಗ ಹಾಕೋತಾ ಇದ್ದೀನಿ, ಏನು ಪರವಾಗಿಲ್ಲ, ನೀರು ಹಾಕಿದ್ಮೇಲೂ ಹಾಕೋಬೋದು. ಸೊ ಎಲ್ಲ ಮಸಾಲೆ ಅಕ್ಕಿ ಎಲ್ಲನೂ 1 ನಿಮಿಷ ಚೆನ್ನಾಗಿ ಬಿಸಿ ಮಾಡಿ ನೆಕ್ಸ್ಟ್ ಇಲ್ಲಿ ಏನು ಅಕ್ಕಿ ತೊಗೊಂಡಿದ್ನೋ ಅದರ 2ರಷ್ಟು ನೀರು ಹಾಕೋತಾ ಇದ್ದೀನಿ. ಲಾಸ್ಟಲ್ಲಿ ಲಿಡ್ ಕ್ಲೋಸ್ ಮಾಡೋದಕ್ಕೂ ಮುಂಚೆ ಒಂದ್ಸರಿ ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಕಡಿಮೆ ಇದೆ ಅನಿಸಿದ್ರೆ ನೀವಿಲ್ಲಿ ಉಪ್ಪು ಹಾಕ್ಕೊಳ್ಳಿ. ಖಾರ ಕಡಿಮೆ ಇದ್ರೂ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಸೊ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಬರ್ಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.